ದಿನಾಂಕ 5/3/2023ರಂದು ಹಗರಟಗಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಹಗರಟಗಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಸುತ್ತಮುತ್ತಲಿನ ಗ್ರಾಮದ ರೈತರು ಮತ್ತು ಸಂಘದ ಎಲ್ಲ ನಿರ್ದೇಶಕರು ಭಾಗಿಯಾಗಿ ತೊಗರಿ ಕೇಂದ್ರವನ್ನು ಪೂಜೆ ಮಾಡಿ ಉದ್ಘಾಟನೆ ಮಾಡಲಾಯಿತು. ಅಧ್ಯಕ್ಷರಾದ ಶ್ರೀ ಬಸವಲಿಂಗಪ್ಪ ಮಲ್ಕಾಪುರ ಇವರು ಮಾತನಾಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಗರಟಗಿಯ ತೊಗರಿ ಕೇಂದ್ರವನ್ನು ಇಂದು ಉದ್ಘಾಟನೆ ಮಾಡಲಾಗಿ ಎಲ್ಲರೂ ಅದರೊಂದಿಗೆ ಸಹಕರಿಸಿ ಸದ್ವಿನಿಯೋಗ ವಹಿಸಿಕೊಳ್ಳಬೇಕೆಂದು ವಿನಂತಿಸಿದರು. ಈ ಉದ್ಘಾಟನೆಯಲ್ಲಿ ಅಧ್ಯಕ್ಷರಾದ ಬಸವಲಿಂಗಪ್ಪ ಮಲ್ಕಾಪುರ್, ಉಪಾಧ್ಯಕ್ಷರಾದ ಬಸವರಾಜ್ ಗಡ್ಡಿ ಗೌಡ್ರು, ಬಸನಗೌಡ ದನ್ನೂರ್, ಸುರೇಂದ್ರನಾಥ್ ಮಲ್ಕಾಪುರ್, ಸಿದ್ದಣ್ಣ ಸಜ್ಜನ, ಜಗದೀಶ್ ಪಾಟೀಲ್, ನಿಂಗಣ್ಣ ಕರೆಕಲ್ಲ, ನಂದನಗೌಡ ಪಾಟೀಲ್, ಸಂಗಣ್ಣ ಹಿರೂರ್, ಮರಿಯಪ್ಪ ಚಲವಾದಿ, ರೇಣುಕಾ ಮ್ಯಾಕಲದೊಡ್ಡಿ, ಪಾರ್ವತಿ ಹಿರೂರ, ಗ್ರಾಮದ ಹಿರಿಯರಾದ ನಾಗಣ್ಣ ಪಾಟೀಲ್, ಅರುಣ್ ಕುಮಾರ್ ಮಲ್ಕಾಪುರ್, ಜುಮ್ಮಣ್ಣ ಅಲ್ಯಾಳ, ರುದ್ರಣ್ಣ ಬೀದರ ಕುಂದಿ, ನಬೀಸಾ ದೋಣಿ, ಬಸವರಾಜ್ ಮನಗೋಳಿ, ಬಸಣ್ಣ ಕುಂಬಾರ, ಮಲ್ಲಣ್ಣ ಮ್ಯಾಕಲದೊಡ್ಡಿ ಹಾಜರಿದ್ದರು. ಜಮ್ಮಣ್ಣ ತೆಗ್ಗಳ್ಳಿ ವರದಿ, ಹನುಮಂತ ದೊರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ. ಇದರಿಂದಾಗಿ ಬೆಳೆ ಹಾನಿ ಆಗುವ ಆತಂಕ ಎದುರಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚೆನ್ನಪ್ಪ ಪೂಜಾರಿ ಬಣದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗಯ್ಯ ದೇಸಾಯಿ ಗುರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಕುರಿತು ಹುಣಸಗಿ ತಾಲೂಕು ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರೊಂದಿಗೆ ಜೆಸ್ಕಾಂ ಉಪವಿಭಾಗ ಕಚೇರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು. ಸಮರ್ಪಕವಾಗಿ ನೀರು, ವಿದ್ಯುತ್ ಲಭ್ಯವಾದಲ್ಲಿ ಇನ್ನೂ 1 ತಿಂಗಳ ರೈತರು ಬೆಳೆದ ಬೆಳೆಗಳು ಕೈ ಸೇರಲಿವೆ. ಆದರೆ ಆ ಆತಂಕದಲ್ಲಿದ್ದಾಗ ನಿಯಮಿತವಾಗಿ 7 ತಾಸು ಮತ್ತು 3 ಫೇಸ್ ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ. ಇದರಿಂದಾಗಿ ಬೆಳೆಗಳು ಹಾನಿಯಾಗುವ ಹಂತದಲ್ಲಿದೆ. ಆದ್ದರಿಂದ ಗುಣಮಟ್ಟದೊಂದಿಗೆ ಸಹಾಯಕ ಸರಿಯಾಗಿ ವಿದ್ಯುತ್ ನೀಡಬೇಕು ಎಂದು ಆಗ್ರಹಿಸಿದ್ದರು. ತಾಲೂಕು ಗೌರವಾಧ್ಯಕ್ಷ ಶಂಕರ್ ನಾಯಕ್ ಜಾಧವ್ ಮಾತನಾಡಿ, ಗೆದ್ದಲಮರಿ ಗ್ರಾಮ ಪಂಚಾಯಿತಿ ಹಾಗೂ ಬಯಲುಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೂ ಎದ್ದಲಬಾವಿ, ಸೋನಾಪುರ ತಾಂಡಗಳಿಗೆ ಸರಿಯಾಗಿ ವಿದ್ಯುತ್ ಸಿಗುತ್ತಿಲ್ಲ. ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು. ಒಂದು ವೇಳೆ ಅಧಿಕಾರಿಗಳು ಉದಾಸೀನ ಮಾಡಿದರೆ ಹಾಳಾದ ಬೆಳೆಯೊಂದಿಗೆ ಜೆಸ್ಕಾಂ ಕಚೇರಿ ಎದುರು ಧರಣಿ ಹಮ್ಮಿಕೊಳ್ಳಲಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಅಮರೇಶ್ ಗೌಡ ಬಿರಾದರ್, ದ್ಯಾಮಣ್ಣ ಗುಜ್ಜಲ್, ಸುರೇಶ್ ಖಾಸಿಂ ಸಾಬ್, ಮಾಳನೂರು ಸೋಮಣ್ಣ, ಸಾಲವಾಡಗಿ ಆನಂದ್, ಚೌಹಾನ್, ನಿಂಗು ಭೋವಿ ಸೇರಿದ್ದರು. ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಯಾದಗಿರಿ ಜಿಲ್ಲಾ ಹನುಮಂತ ದೊರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನೀವು ಎಲ್ಲರೂ ಜನರು ಇದೇ ಥರನೇ ಮೇಲೆ ಐಆರ್ ಅಧಿಕಾರಿಗಳಿಗೆ ನೀವು ಬಿಟ್ಟಿದ್ದಾರೆ. ಅದನ್ನು ಕೆಲಸ ಮಾಡೋದು ನೀವು ಜೋಡಿಸಿ, ಕೈ ಜೋಡಿಸಿ, ನಾವು ಅದಕ್ಕೆ ಜೋಡಿಸ್ತೀವಿ, ಬೇಗ ಆಗುತ್ತೆ. ಏನಂದ್ರೆ ನಾವು ಲೈನ್ ಹಾಕೋದ್ರಿಂದ ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದು ಅಷ್ಟು ಈಸಿ ಆಗಿದೆ. ಇವರು ಫೀಲ್ಡಲ್ಲಿ ವರ್ಕ್ ಮಾಡಿ ಬಂದಾಗ ಸೆಕ್ಷನ್ ಆಫೀಸರ್ ನಿಮ್ಗೆ ಗೊತ್ತಿರ್ತಾರೆ. ಅಲ್ಲಿ ಫೀಲ್ಡ್ ಎಷ್ಟಿದೆ ಅಂತಂದ್ರೆ ಲೋಡ್ ಜಾಸ್ತಿ ಆದ ತಕ್ಷಣ ನಮ್ಮ ಕೈಗೆ ಕಂಟ್ರೋಲ್ ಇಲ್ಲರಿ. ನಾವು ಯಾರೋ ಅಧಿಕಾರಿಗಳು, ಆಫೀಸರ್ಗಳು ಯಾರು ಲೈನ್ ಏನೋ ಲೈನ್ ತೆಗೆಯಲ್ರಿ. ಆಟೋಮೆಟಿಕ್ ಲೋಡ್ ಹೆಚ್ಚಿಗೆ ಆಗಿದ ತಕ್ಷಣ ಲೈನ್ ಟ್ರಿಪ್ ಆಗಿಬಿಡುತ್ತೆ. ಯಾವುದೋ ಒಂದು ಸಾಮರ್ಥ್ಯಕ್ಕಿಂತ ಹೆಚ್ಚಿಗೆ ತಾನು ಹೇಳಕತ್ತಂದ್ರೆ ಏನು ಮಾಡುತ್ತೆ, ಟ್ರಿಪ್ ಆಗುತ್ತೆ ಸಾಮಾನ್ಯ. ಹಂಗೆ ಪ್ರಾಬ್ಲಮ್ ಇರ್ತಾವೆ ಅದಕ್ಕೆಲ್ಲ. ನಿಮ್ಮ ಕಡೆಯಿಂದ ಎಲ್ಲರೂ ಸೇರಿಕೊಂಡು MLA ಸಾಹೇಬ್ರ ಕಡೆ ಎಲ್ಲರೂ ನೀವು ಅಧ್ಯಕ್ಷರು ಎಲ್ಲರೂ ಹೋಗ್ಬಿಟ್ಟು ಮಾತಾಡಿದ್ರೆ ಒಂದು ಏನಾದರೂ ಸೊಲ್ಯೂಷನ್ ಬೇಗ ಸಿಗುತ್ತೆ ಇದಕ್ಕೆ.